ಧರ್ಮ ಅಂದರೆ ಏನಪ್ಪ? ವಾಟ್ ಈಸ್ ಧರ್ಮ? ಇಸ್ಲಾಂ ಧರ್ಮನ, ಕ್ರೈಸ್ತ ಧರ್ಮನ, ಹಿಂದೂ ಧರ್ಮನ? ಏನಪ್ಪ ಧರ್ಮ ಅಂದರೆ? ಜಾತಿ ಜಗಳಾಡ್ಕೊಂಡಿರೋದು ಧರ್ಮನಪ್ಪ. ಧರ್ಮ ಅಂದರೆ ಬೇರೆ ಬೇರೆ ರಿಲಿಜನ್ಗೆ ಬೇರೆ ಬೇರೆ ಧರ್ಮ ಇರುತ್ತಾ? ಎಲ್ಲ ರಿಲಿಜಿಯನ್ಸ್ಗೂ ಎಲ್ಲ ಮತಗಳೂ ಧರ್ಮ ಅಂದರೆ ಒಂದೇನಾ? ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಚಾನಲ್ಗೆ ತಮಗೆ ಪುನಃ ಸ್ವಾಗತ. ಬನ್ನಿ ಇವತ್ತು ಚರ್ಚೆ ಮಾಡೋಣ. ಧರ್ಮ ಅಂದರೆ ಏನು? ವಾಟ್ ಈಸ್ ಧರ್ಮ? ಸಮಾಜದಲ್ಲಿ ಧರ್ಮದ ಬಗ್ಗೆ ಬಹಳಷ್ಟು ವಿಶ್ಲೇಷಣೆಗಳಿದೆ, ಮಾತುಗಳಿದೆ. ಆದರೆ ಧರ್ಮ ಅಂದರೆ ಏನು? ಈಗ ನಮಗೆ ಸಾಮಾನ್ಯ ಒಂದು ದೃಷ್ಟಿನಲ್ಲಿ ನೋಡಿದಾಗ ಶಾಲೆಯಿಂದನೇ ಸಹ ನಾವು ಮಾತಾಡ್ತೀವಿ, ಸ್ಕೂಲ್ ಏಜಿಂದನೇ ನಾವು ಮಾತಾಡ್ತೀವಿ. ಧರ್ಮ ಅಂದರೆ ಪ್ರಾಪರ್ಟಿ ಅಂತ. ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಈ ರೀತಿ. ಅದು ಯಾವುದೋ ಒಂದು ವಸ್ತು ವಿಷಯ ಬಗ್ಗೆ ಮಾತಾಡಿದಾಗ ಅದರ ವಿಶ್ಲೇಷಣೆ ಬಹಳಷ್ಟಿರುತ್ತೆ. ಮತ್ತು ಇನ್ನೂ ಕೆಲವು ಮಾತುಗಳಿದೆ. ಧರ್ಮ ಅಂದರೆ ಬಹುಶಃ ಇಸ್ಲಾಂ ಧರ್ಮ, ಬಹುಶಃ ಕ್ರೈಸ್ತ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ, ಭಗವತ ಧರ್ಮ, ಮಾನವ ಧರ್ಮ, ಜೈವಿ ಧರ್ಮ, ವಸ್ತು ಧರ್ಮ, ಈ ರೀತಿ ಸಾಕಷ್ಟು ಚರ್ಚೆಗಳಿದೆ. ಈ ರೀತಿ ಚರ್ಚೆಗಳು ನಡೆಯೋದು ಬಹಳ ಉತ್ತಮ. ಚರ್ಚೆಗಳಾಗಬೇಕು. ಯಾಕೆಂದರೆ ಯಾವುದೇ ಒಂದು ವಿಷಯದಲ್ಲಿ ಈಗ ಮಾನವ ಬೌದ್ಧಿಕ ಪ್ರಗತಿ ಎಷ್ಟು ಆಗ್ತಿದೆ ಅಂದರೆ, ಯಾವುದೇ ಒಂದು ವಿಷಯವನ್ನು ಸುಲಭವಾಗಿ ಮನುಷ್ಯ ಯಾರೋ ಹೇಳಿದ್ರಪ್ಪ ಅನ್ನೋ ದೃಷ್ಟಿಯಿಂದ ಒಪ್ಕೊಳ್ಳಲ್ಲ. ಅದನ್ನು ಯೋಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಅದರಲ್ಲಿ ಅವರಿಗೆ ಸಮಂಜಸ ಅನಿಸಿದೆ, ತಾರ್ಕಿಕಬದ್ಧವಾಗಿದೆ, ಸರಿ ಇದೆ ಅಂತ ಅನಿಸಿದೆ, ಮತ್ತು ತನ್ನ ಹಿತ ಮತ್ತು ಸಮಾಜದ ಹಿತ, ಮಾನವ ಕಲ್ಯಾಣಕ್ಕೆ ಉತ್ತಮವಾಗಿದೆ ಅಂತ ಹೇಳಿದಾಗ ಅದು ಅವರೂ ಒಪ್ಕೊಳ್ತಾರೆ, ಸಮಾಜನೂ ಸಹ ಒಪ್ಕೊಳ್ಳೋದಕ್ಕೆ ಬಹಳ ಒಂದು ವಿಶೇಷವಾದ ಉತ್ತಮವಾದ ಒಂದು ಮಾರ್ಗ ಆಗುತ್ತೆ. ಹಾಗಾಗಿ ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಳುವಂಥ ಒಂದು ಪರಿಭಾಷೆ ಅವಶ್ಯಕತೆ ಇದೆ. ಧರ್ಮ ಅಂದರೆ ನಾವು ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಧ್ರಿಯತೆ ಧರ್ಮ ಇತ್ಯಾಹುಹು, ಯಾವುದಾದರೂ ಒಂದು ಲಕ್ಷಣ ಆ ವಸ್ತುವಿನ ಅಥವಾ ಆ ತತ್ವದ ಮೂಲಭೂತ ಸಿದ್ಧಾಂತಕ್ಕೆ ಅದು ಅಳವಡಿಸಿಕೊಂಡಿದೆ, ಅದರ ಜೊತೆ ಇದೆ. ಈಗ ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವಸ್ತು ಧರ್ಮ, ಜೈವಿ ಧರ್ಮ, ಮಾನವ ಧರ್ಮ ಅಥವಾ ಭಗವತ ಧರ್ಮ ಅಂತ ಹೇಳ್ಬೋದು. ಈಗ ವಸ್ತು ಧರ್ಮ ಅಂದರೆ ಏನು? ಧರ್ಮ ಅಂತ ಏನಂದ್ರೆ ನಮ್ಗೆ ಗೊತ್ತಾಯಿತು. ಧರ್ಮ ಅಂದರೆ ಇಟ್ ಈಸ್ ದಿ ಇನ್ನೇಟ್ ಪ್ರಾಪರ್ಟಿ ಆಫ್ ಎನಿ ಎಂಟಿಟಿ. ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿಯ ಸ್ವಾಭಾವಿಕ ಲಕ್ಷಣ ಧರ್ಮ. ಸ್ವಾಭಾವಿಕ ಲಕ್ಷಣ, ನೇಚರ್ ಅಂತ ಹೇಳ್ತೀವಲ್ಲ, ನೇಚರ್, ಅವನ ನೇಚರ್ ಹಾಗಿದೆಯಪ್ಪ, ಅವಳ ನೇಚರ್ ಹೀಗಿದೆ ಅಂತ ಹೇಳ್ತೀವಲ್ಲ, ಅದು ಅವರ ಧರ್ಮ. ಅದು ಆ ಧರ್ಮದ ಒಂದು ಪ್ರತಿರೂಪ, ಪ್ರತಿಬಿಂಬ. ಅದು ಏನೋ ಹೇಳ್ತೀವಲ್ಲ, ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ. ಅವರ ಮುಖದಲ್ಲಿ ಕಾಣುವ ಅಭಿವ್ಯಕ್ತಿತ್ವಗಳು ಅವರ ಮನಸ್ಸಿನ ಪ್ರತಿಬಿಂಬ ಅಂತ ಹೇಳ್ತಾರೆ. ಹಾಗಾಗಿ ಧರ್ಮ ಅನ್ನೋದು 3 ಸ್ತರಗಳಲ್ಲಿ ಇರುತ್ತೆ. ಮೊದಲನೇದು ವಸ್ತು ಧರ್ಮ, ಎರಡನೇದು ಜೈವಿ ಧರ್ಮ, ಮೂರನೇದು ಮಾನವ ಧರ್ಮ ಅಥವಾ ನಮ್ಮ ಸನಾತನ ಧರ್ಮ. ಅದನ್ನು ಪೂರ್ತಿ ರೂಪದಲ್ಲಿ ಸಂಪೂರ್ಣವಾದ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಭಗವತ ಧರ್ಮ. ಸೊ 3: ವಸ್ತು ಧರ್ಮ, ಜೈವಿ ಧರ್ಮ,
ಭಾಗವತ ಧರ್ಮ. ಈ ವಸ್ತು ಧರ್ಮ ಅಂದರೆ ಏನು? ಪ್ರತಿಯೊಂದು ವಸ್ತುವಿನ ಅದರದೇ ಆದ ಒಂದು ಕೆಲವು ಲಕ್ಷಣಗಳಿರುತ್ತೆ. ಈಗ ನೀರು, ಅದು ಯಾವಾಗಲೂ ಪ್ರವಹಿಸ್ತಾ ಇರಬೇಕು. ಅದು ಒಂದೇ ಕಡೆ ನಿಂತುಬಿಟ್ರೆ ಅದು ನೀರಲ್ಲ, ಅದು ಐಸಾಗತ್ತೆ. ಬೆಂಕಿ, ಅದು ತಾಪ ಕೊಡಬೇಕು, ಬಿಸಿ ಕೊಡಬೇಕು. ಒಂದು ವಸ್ತುವಿನ ಅದು ಸುಡಬೇಕಾಗತ್ತೆ. ಆ ಬೆಂಕಿನಲ್ಲಿ ಹಾಕಿದ್ರೆ ಅದು ಸುಡ್ತಿಲ್ಲ, ಅದು ಬೆಂಕಿನಲ್ಲಿ ಅದು ಶಾಖ ಬರ್ತಿಲ್ಲ ಅಂದರೆ ಅದು ಬೆಂಕಿ ಆಗಲ್ಲ. ಅದು ತಣ್ಣಗಿದ್ರೆ ಬೆಂಕಿ ಅಂತ ಹೇಳ್ತೀವಾ? ಅಲ್ಲ. ಸೊ ಆ ವಸ್ತುವಿನ ಜೊತೆ ಅದು ಅವಿಭಾಜ್ಯವಾಗಿರುತ್ತೆ. ಅದನ್ನು ಆ ವಸ್ತುವಿನ ಮತ್ತು ಆ ಲಕ್ಷಣವನ್ನು ಎರಡು ಭಾಗ ಮಾಡೋದಕ್ಕೆ ಆಗಲ್ಲ. ಅದ್ರ ಜೊತೆಯಾಗಿರುತ್ತೆ. ಸೊ ಇದು ಬೆಂಕಿಯ ಧರ್ಮ, ಆ ವಸ್ತುವಿನ ಧರ್ಮ ಆಯಿತು. ಅದರಲ್ಲಿ ನೀರು ಹೇಳಿದ್ವಿ, ಎರಡನೇದು ಬೆಂಕಿ ಅಂತ ಹೇಳಿದ್ವಿ. ಹೀಗೆ ಯಾವುದೇ ಒಂದು ವಸ್ತುವಿನ ಧರ್ಮದ ಜೊತೆಗೆ ಆ ವಸ್ತು ಇದ್ದಾಗ ಅದು ಧಾರ್ಮಿಕವಾಗಿರುತ್ತೆ, ಅಂದರೂ ಧರ್ಮದ ರೂಪದಲ್ಲಿರುತ್ತೆ, ಧರ್ಮದ ಸಮೇತವಾಗಿರುತ್ತೆ ವಸ್ತು ಧರ್ಮ. ಎರಡನೇದು ಧರ್ಮ ಜೈವಿ ಧರ್ಮ. ಜೈವಿ ಧರ್ಮ ಅಂದರೆ ಏನಪ್ಪ? ಜೈವಿ ಧರ್ಮ ಅಂದರೆ ಪ್ರತಿಯೊಬ್ಬ ಜೀವರಾಶಿಯ ಜೊತೆ ಇರುವಂತಹ ಧರ್ಮ, ಜೀವ ಧರ್ಮ ಅಂತ. ಈಗ ಪ್ರತಿಯೊಬ್ಬ ಪ್ರಾಣಿ, ಪ್ರತಿಯೊಬ್ಬ ವ್ಯಕ್ತಿ ಅದರದ್ದೇ ಆದ ಒಂದು ಸ್ವಾಭಾವಿಕ ಲಕ್ಷಣ ಏನಪ್ಪ ಅಂದರೆ, ನಾನು ಬದುಕಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಸುಖವಾಗಿರಬೇಕು. ಪ್ರಾಣಧರ್ಮ. ಪ್ರಾಣಧರ್ಮ ಅಂದರೆ ಏನು? ಪ್ರತಿಯೊಬ್ಬ ಜೀವರಾಶಿಯ ಬದುಕಿನ ಅದರದೇ ಆದ ಒಂದು ಲಕ್ಷಣ, ಅದು ಜೈವಿ ಧರ್ಮ ಅಂತ ಹೇಳ್ಬೋದು. ಇದು ಸೊ ಇದನ್ನೇ ನಾವೇನಂತ ಹೇಳ್ತೀವಿ? ಈಗ ನಾವು ಹೇಳಬೇಕು ಅಂದರೆ ನಮ್ಮ ಭಾರತ ದೇಶದ ಪ್ರಾಣಧರ್ಮ ಏನು? ನನ್ನ ಪ್ರಾಣಧರ್ಮ ನಾನು ಬದುಕಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಸುಖವಾಗಿರಬೇಕು. ಅದೇ ರೀತಿ ಪ್ರತಿಯೊಂದು ಜೀವರಾಶಿ ಚೆನ್ನಾಗಿರಬೇಕು. ನಮ್ಮ ಭಾರತ ದೇಶ, ಇಡೀ ವಿಶ್ವದ ಏನು ಪ್ರಾಣಧರ್ಮ ಏನಂದರೆ ನಾನು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್, ಇದು ಪ್ರಾಣಧರ್ಮ. ಸೊ ಜೈವಿ ಧರ್ಮದಲ್ಲಿ ಇನ್ನು ಕೆಲವು ವಿಶೇಷವಾಗಿ ಬರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಮೇಥತ್ ಪಶುಭಿ ನರಾಣಾಂ. ಈಗ ವಸ್ತುವಿದೆ, ವಸ್ತುವಿನ ಧರ್ಮ ಆಯಿತು, ಜೈವಿ ಧರ್ಮ ಆಯಿತು, ಜೀವಧರ್ಮ ಆಯಿತು, ಮತ್ತು ಮನುಷ್ಯ ಧರ್ಮ, ಮಾನವ ಧರ್ಮನೇ ಸ್ವಲ್ಪ ಫರ್ದರ್ ಎಕ್ಸ್ಟೆಂಡೆಡ್, ಇನ್ನೂ ಸ್ವಲ್ಪ ಮುಂದೆ ತೊಗೊಂಡು ಹೋದಾಗ ಅದು ಭಗವದ್ ಧರ್ಮ ಆಗುತ್ತೆ. ಹಾಗಿರಬೇಕಾದ್ರೆ ಮಾನವ ಧರ್ಮಕ್ಕೂ ಅಥವಾ ಜೈವಿ ಧರ್ಮಕ್ಕೂ ಮತ್ತು ಪ್ರಾಣಿ ಧರ್ಮಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಒಂದು ಬಹಳ ವಿಶೇಷವಾದಂಥ ಒಂದು ವ್ಯತ್ಯಾಸ ಇದೆ, ಸ್ಪೆಷಾಲಿಟಿ ಇದೆ. ವ್ಯತ್ಯಾಸ ಅನ್ನೋದಕ್ಕಿಂತ ಒಂದು ಸ್ಪೆಷಾಲಿಟಿ, ಯೂನಿಕ್ನೆಸ್, ದ ಡಿಸ್ಟಿಂಕ್ಟಿವ್ ಕ್ವಾಲಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್ ಇನ್ ಕಂಪ್ಯಾರಿಸನ್ ವಿತ್ ಅದರ್ ಲಿವಿಂಗ್ ಬೀಯಿಂಗ್ಸ್. ಅದು ಏನು ಅಂತ ಈ ಶ್ಲೋಕದಲ್ಲಿ ಹೇಳುತ್ತೆ. ಏನಪ್ಪ ಅಂದರೆ ಆಹಾರ ನಿದ್ರಾ ಭಯ ಮೈಥುನಂಚ. ಈಗ ಪ್ರತಿಯೊಂದು ಜೀವರಾಶಿಗೂ ಸಹ ಆಹಾರ ಬೇಕು. ಆಹಾರ ಇಲ್ಲದ್ರೆ ಯಾವುದೇ ಒಂದು ಪ್ರಾಣಿನೂ ಇಲ್ಲ, ಎಲ್ಲದಕ್ಕೂ ಆಹಾರ ಬೇಕು. ಬೇರೆ ರೀತಿಯ ಆಹಾರ ಇರ್ಬೋದು, ಅದೇ ಆಹಾರ ಅಂತೂ ಅವಶ್ಯಕತೆ. ಎರಡನೇದು ಆಹಾರ ನಿದ್ರಾ, ಸ್ಲೀಪಿಂಗ್, ರೆಸ್ಟ್ ಪ್ರತಿಯೊಂದು ಪ್ರಾಣಿಗೂ ಬೇಕು. ಮತ್ತು ಭಯ, ಫಿಯರ್ ಕಾಂಪ್ಲೆಕ್ಸ್, ಪ್ರತಿಯೊಂದು ಪ್ರಾಣಿಗೂ ಜೀವರಾಶಿಗೂ ಮನುಷ್ಯನಿಗೂ ಸಹ ಭಯವೃತ್ತಿ ಇದೆ. ಈ ಭಯವೃತ್ತಿ ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಬೇಕಾದ್ರೂ ಹೊಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು, ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ನಮಗೆ ಗೊತ್ತಿರುವಂಥದ್ದು. ಭಯ ಅನ್ನೋದು ತಪ್ಪಾ ಸರಿನಾ ಅಂತ ಹೇಳಿದ್ರೆ, ಅದು ಒಂದು ಕ್ರಮಶಿಕ್ಷಣೆಯಲ್ಲಿದ್ದಾಗ ಅದು ಉಪಯೋಗ ಆಗೋ ಹಾಗಿದ್ರೆ ಉತ್ತಮ. ಆದರೆ ಅನಾವಶ್ಯಕವಾಗಿ ಅಥವಾ ಯಾವುದೋ ಒಂದು ನೋಡಿಕೊಂಡು ಭಯ ಪಡುವಂಥದ್ದು ಸರಿಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಇದು ಮೂರನೇ ಫ್ಯಾಕ್ಟರ್ ಏನಪ್ಪ ಅಂದರೆ ಭಯ, ಆಹಾರ ನಿದ್ರಾ ಭಯ. ನಾಲ್ಕನೆಯದು ಒಂದು ಫ್ಯಾಮಿಲಿ ಪ್ರೊಕ್ರಿಯೇಷನ್, ಸಂಸಾರ ಉತ್ಪತ್ತಿ. ಇದು ಸತತವಾಗಿ ಇರುವಂಥದ್ದು. ಇದು ನೋಡಿದಾಗ ಪ್ರಾಣಿಗಳಿಗೂ ಮನುಷ್ಯನಿಗೂ ಈ ಆಹಾರ ನಿದ್ರಾ ಭಯ ಮೈಥುನ ಇದು ಕಾಮನ್ ಫ್ಯಾಕ್ಟರ್ಸ್ ಆಗೋಯ್ತು. ಕಾಮನ್ ಫ್ಯಾಕ್ಟರ್ಸ್ ಆದಾಗ ಮನುಷ್ಯನಲ್ಲಿರುವಂತಹ ವಿಶೇಷವಾದ ಗುಣ ಏನು ಅಂದರೆ, ಅವನಲ್ಲಿ ಧರ್ಮೋಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ಹೀನಃ ಪಶುಭಿ ಸಮಾನ. ಧರ್ಮದ ವಿಶೇಷತೆ ಮನುಷ್ಯನಲ್ಲಿದೆ. ಏನಪ್ಪ ಮನುಷ್ಯನ ಧರ್ಮ ಅಂತ ಹೇಳಿದ್ರೆ ಅವನಲ್ಲಿ ಅದು ಚರ್ಚೆ ಮಾಡೋಣ. ಸೊ ಈ ಧರ್ಮ ಅನ್ನೋದು ಇರುವಂತಹ ಒಂದು ವಿಶೇಷವಾದ ಲಕ್ಷಣ. ಇದು ಯಾವುದೇ ಪ್ರಾಣಿಗಳಲ್ಲಿ ಇಲ್ವಾ ಅಂದರೆ ಇದೆ.
ಆ ವಸ್ತುವಿನಲ್ಲಿ ವಸ್ತು ಧರ್ಮ ಇದೆ, ಪ್ರಾಣಿಗಳಲ್ಲಿ ಬೇರೆ ಪ್ರಾಣಿಗಳಲ್ಲಿ ಪ್ರಾಣಧರ್ಮ ಇದೆ, ಪ್ರಾಣಿಗಳ ಧರ್ಮ ಇದೆ. ಆದರೆ ಮನುಷ್ಯನಲ್ಲಿರುವಂಥದ್ದು ಈ ಧರ್ಮ ಪಾಲನೆ, ಧರ್ಮ ಪರಿಪಾಲನೆ, ಧರ್ಮ ಏನೋ ಹೇಳ್ತೀವಲ್ಲ 4 ಪಾದಗಳಲ್ಲಿ ನಡೆಯುತ್ತೆ ಅಂತ. ಸೊ ಧರ್ಮದ ಪಾಲನೆ ಮಾಡುವಂಥದ್ದು ಇದು ಪ್ರತಿಯೊಬ್ಬ ಮನುಷ್ಯರಲ್ಲಿ ಇರುವಂಥ ಒಂದು ವಿಶೇಷವಾದ ಲಕ್ಷಣ. ಈ ಧರ್ಮದ ಪಾಲನೆ ಮಾಡಬೇಕು ಅಂದರೆ ಮನುಷ್ಯನಲ್ಲಿರುವಂಥದ್ದು ಏನಂತ ಹೇಳಿದರೆ ವಿವೇಕ, ಡಿಸ್ಕ್ರಿಮಿನೇಟಿಂಗ್ ಪವರ್, ವಿವೇಕ. ಈ ವಿವೇಕ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥದ್ದು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಿದ್ರೆ ಉತ್ತಮ, ಯಾವುದು ಮಾಡಿದ್ರೆ ನನಗೆ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು, ಅಥವಾ ನನಗೆ ಮಾತ್ರ ಒಳ್ಳೆಯದಾಗಬೇಕು, ಬೇರೆಯವ್ರಿಗೂ ಒಳ್ಳೆಯದಾಗಬಾರ್ದು ಅನ್ನೋ ಭಾವನೆ ಇಲ್ಲ, ಅದು ಸರಿಯಲ್ಲ. ಸೊ ನನಗೂ ಒಳ್ಳೆಯದಾಗಬೇಕು, ಬೇರೆಯವ್ರಿಗೂ ಒಳ್ಳೆಯದಾಗಬೇಕು. ಸರ್ವಜನ ಹಿತಾರ್ಥಂ, ಸರ್ವಜನ ಸುಖಾರ್ಥಂ, ಎಲ್ಲರಿಗೂ ಚೆನ್ನಾಗಿರಬೇಕು, ಎಲ್ಲರಲ್ಲೂ ನಾನೂ ಇದ್ದೀನಿ, ನನ್ನಲ್ಲಿ ಎಲ್ಲರೂ ಇದ್ದಾರೆ ಅಂದರೆ ಭಾವನೆ ಇರಬೇಕು. ಅಂದರೆ ಎಲ್ಲರೂ ನನ್ನ ಅಣ್ಣ, ತಂಗಿ, ಅಕ್ಕ, ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರೂ ಸಹ ನನ್ನಲ್ಲಿ, ನನ್ನ ಭಾವನೆಗಳಲ್ಲಿ ಒಂದಾಗಿರ್ತಾರೆ ಬಿಟ್ಟು ಅವರು ವ್ಯಕ್ತಿಗಳಾಗಿ, ಭೌತಿಕವಾಗಿ, ಫಿಸಿಕಲಾಗಿ ಬೇರೆ ಬೇರೆ ವ್ಯಕ್ತಿಗಳಾಗಿರಬಹುದು. ಆದರೆ ಎಲ್ಲರೂ ಸಾಮೂಹಿಕವಾಗಿ ನಾವೊಂದು ಅವಿಭಾಜ್ಯ ಕುಟುಂಬ, ಮಾನವ ಸಮಾಜ ಅವಿಭಾಜ್ಯ ಕುಟುಂಬ. ಇದು ಜೊತೆಯಾಗಿ ಮಾಡುವಂಥ ಪ್ರಯಾಣ, ಇದು ಈ ಜೀವನ ಪ್ರಯಾಣ. ಇದು ಅವ್ರವ್ರ ಪಾಟಿಗೆ ಅವ್ರವ್ರು ಒಬ್ಬೊಬ್ಬರು ಒಂದೊಂದು ಡೈರೆಕ್ಷನಲ್ಲಿ ಹೋದರೆ ಯಾರು ಏನೂ ಮಾಡೋಕ್ಕಾಗಲ್ಲ, ಮತ್ತು ಎಲ್ಲರೂ ಕಷ್ಟಪಡ್ತಿರ್ತಾರೆ, ಯಾರು ಸುಖವಾಗಿರೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ವಿಷಯ ನಮಗೆ ಗೊತ್ತಿರುವಂಥದ್ದು. ಈಗ ಭಗವತ ಧರ್ಮ, ಈ ವಿವೇಕ ಉಪಯೋಗ ಮಾಡಿಕೊಂಡಾಗ ಸುಬುದ್ಧಿ. ಈಗ ನಾವು ಹೇಳ್ತೀವಿ ಏನೋ ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋನಃ ಪ್ರಚೋದಯಾತ್, ನನಗೆ ಓ ಪರಮಾತ್ಮ, ಓ ಪರಮಪುರುಷ, ನನಗೆ ಸುಬುದ್ಧಿ ಕೊಡಪ್ಪ, ನನ್ನನ್ನು ಒಳ್ಳೆಯ ಹಾದಿನಲ್ಲಿ ಕರ್ಕೊಂಡು ಹೋಗು, ನನಗೆ ನೀನು ಗೈಡ್ ಆಗು, ನೀನೇ ನನ್ನ ಗುರುವಾಗು, ನನ್ನನ್ನು ಒಳ್ಳೆಯ ಹಾದಿನಲ್ಲಿ ಕರ್ಕೊಂಡು ಹೋಗು ಅಂತ ಕೇಳುವಂಥದ್ದು. ಹಾಗಾಗಿ ಈ ಒಳ್ಳೆಯ ಹಾದಿನಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಹೋಗುವಂಥದ್ದು ಭಗವತ್ ಧರ್ಮ ಆಗುತ್ತೆ. ಇದು ನಮಗೆ ಸಾಕಷ್ಟು ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಭಗವತ್ ಧರ್ಮದಲ್ಲಿ ಇದೆ. ಈಗ ಧರ್ಮ ನಾವೇನು ಮಾಡಬೇಕು, ಧರ್ಮದ ಪಾಲನೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಧರ್ಮ ಅಂದರೆ ಏನು? ಬೃಹದೇಶನ ಪ್ರಣಿಧಾನಂಚ ಧರ್ಮ, ಬೃಹದೇಶನ ಪ್ರಣಿಧಾನಂಚ ಧರ್ಮ. ಬೃಹತ್ ಪರಮಾತ್ಮ, ಏಷನ ಅಂದರೆ ಅವನ ಕಡೆ ಅವನು ಪಡಿಬೇಕು, ಅವನು ಅರ್ಥ ಮಾಡ್ಕೋಬೇಕು, ಅವನು ರಿಯಲೈಸ್ ಮಾಡ್ಕೋಬೇಕು, ಅವನ ಭಾವನೆಯಿಂದ ನಾನು ಈ ಸೃಷ್ಟಿಗೆ ನಾನು ಸೇವೆ ಮಾಡಬೇಕು, ಈ ಸೃಷ್ಟಿನಲ್ಲಿ ನಾನು ಒಂದು ಭಾಗವಾಗಿದ್ದು ಅವ್ರಿಗೂ ನನಗೂ ಒಂದು ಸಂಬಂಧ ಏನಂತ ಅರ್ಥ ಮಾಡ್ಕೋಬೇಕು, ನಾನು ಸಾಕಷ್ಟು ಕೆಲಸ ಮಾಡಬೇಕು ಅಂತ ಬರುವಂಥ ಭಾವನೆ ಬೃಹದೇಶನ. ಅದನ್ನು ಪ್ರಣಿಧಾನಂಚ ಅಂದರೆ ಪುನಃ 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 ಅವನ ಭಾವನೆಯಲ್ಲೇ ಕೆಲಸಗಳು ಮಾಡ್ತಾ ಇರುವಂಥದ್ದು. ಅದನ್ನೇ ಬ್ರಹ್ಮಚರ್ಯ ಅನ್ನೋದು. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಬರೀ ಮದುವೆ ಮಾಡ್ಕೊಂಡಿಲ್ಲ ಅಂತ ಮಾತ್ರ ಅಲ್ಲ, ಅದು ಬೇರೆ, ಅದು ಪ್ರಜಾಪತ್ಯ ಬ್ರಹ್ಮಚರ್ಯ. ಆದರೆ ಈಗ ನಾವು ಇಲ್ಲಿ ಭಾವನೆ ಏನಪ್ಪ ಅಂತ ಹೇಳಿದ್ರೆ, ಭಗವದ್ ಭಾವನೆಯಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು, ಯಾವುದೇ ಒಂದು ಕೆಲಸ ಮಾಡಿದಾಗ ಅವನ ಭಾವನೆಯಿಂದ ಮಾಡಿದಾಗ ನಮಗೆ ಅಹಂಕಾರ ಬೆಳೆಯಲ್ಲ, ಈಗೋ ಡೆವಲಪ್ ಆಗಲ್ಲ, ಮತ್ತು ನಾನು ಮಾಡ್ತಿರೋದು ಅವನ ಕೃಪೆಯಿಂದ, ಅವನ ಪ್ರೇರಣೆಯಿಂದ, ಅವನ ಶಕ್ತಿಯಿಂದ ನಾನು ಮಾಡ್ತಿದ್ದೀನಿ, ನನಗೆ ಇಂದ ಒಂದು ಒಳ್ಳೆಯ ಆಪರ್ಚುನಿಟಿ ಅವನು ಕೊಟ್ಟಿದ್ದಾನೆ ಅನ್ನೋ ಒಂದು ಶರಣಾಗತಿಯಿಂದ, ಶರಣಾಭಾವದಿಂದ ಮಾಡೋಂಥ ಸೇವೆ ಆದಾಗ ಅದು ಸೇವೆ ತಲುಪೋರಿಗೂ ಸಂತೋಷ ಸುಖ ಸಿಗುತ್ತೆ, ಸೇವೆ ಮಾಡಿದವ್ರಿಗೂ ಸಹ ಧನ್ಯನಾಗ್ತಾನೆ. ಹಾಗಾಗಿ ಬೃಹದೇಶನ ಪ್ರಣಿಧಾನಂಚ ಧರ್ಮ, ಲಾಂಗಿಂಗ್ ಫಾರ್ ದ ಗ್ರೇಟ್ ಈಸ್ ಧರ್ಮ, ಲಾಂಗಿಂಗ್ ಫಾರ್ ದ ಗ್ರೇಟ್ ಈಸ್ ಧರ್ಮ. ಇದು ಈ ಧರ್ಮದಲ್ಲಿ ಈ 3 ಸ್ತರಗಳು ಬರುತ್ತೆ. ಮೊದಲನೇದು ವಿಸ್ತಾರ, ಎರಡನೇದು ರಸ, ಮೂರನೇದು ಸೇವಾ, ನಾಲ್ಕನೇದು ತದ್ಸ್ಥಿತಿ. ನಾನು 3 ಅಂತ ಹೇಳಿದೆ, ಇದು 4 ಅಂತ ತಗೋಬೋದು. ಈಗ ವಿಸ್ತಾರ ಅಂದರೆ ಏನು? ವಿಸ್ತಾರ ಅಂದರೆ ಎಕ್ಸ್ಪ್ಯಾನ್ಷನ್. ನಮ್ಮ ಶಾರೀರಿಕವಾಗಿ, ನಮ್ಮ ಭೌತಿಕವಾಗಿ, ಪ್ರಾಪಂಚಿಕ ವಿಷಯದಲ್ಲಿ ನಮಗೆ ಬೇಕಾದಷ್ಟು ಅವಶ್ಯಕತೆಗಳನ್ನು ಪಡೆಯುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಅದನ್ನು ಪಡೆಯೋದಕ್ಕೆ ಒಂದು ನಿಜವಾದ ಧರ್ಮದ ಹಾದಿಯಲ್ಲಿ ಕೆಲಸ ಮಾಡೋಣ, ಸರಿಯಾದ ಹಾದಿನಲ್ಲಿ ಕೆಲಸ ಮಾಡೋಣ. ಇದು ಭೌತಿಕವಾಗಿ. ಎರಡನೇದು ಮಾನಸಿಕವಾಗಿ ನನ್ನ ಒಂದು ಬೌದ್ಧಿಕ ಪ್ರಗತಿಯನ್ನು ನಾನು ಜಾಸ್ತಿ ಪಡಿಬೇಕಾದ್ರೆ ಒಳ್ಳೆಯ ಪುಸ್ತಕಗಳನ್ನು ಓದುವಂಥದ್ದು, ಒಳ್ಳೆಯ ಒಂದು
ಏನೋ ಸತ್ಸಂಗದಲ್ಲಿ ಭೇಟಿಯಾಗುವಂಥದ್ದು, ಒಳ್ಳೆಯ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಒಳ್ಳೆಯ ಸಾಕಷ್ಟು ಸೆಮಿನಾರ್ಸು, ಸಿಂಪೋಸಿಯಾ, ಡಿಸ್ಕಷನ್ಸು, ಸ್ಟಡಿ ಸರ್ಕಲ್ಸು, ಸಾಕಷ್ಟು ಇದೆಲ್ಲ ನಾವು ಮಾಡ್ತಿರುವಂಥದ್ದು, ಒಳ್ಳೆಯ ವ್ಯಕ್ತಿಗಳ ಹತ್ರ ಸಂಭಾಷಣೆ ಮಾಡ್ತಿರುವಂಥದ್ದು, ಇದೆಲ್ಲನೂ ಸೇರಿದಾಗ ಯಾರೇ ಒಬ್ಬ ವ್ಯಕ್ತಿ ಸಿಕ್ಕಿದಾಗ ಅವ್ರ ಹತ್ರ ನಾವು ಒಂದು ಒಳ್ಳೆ ಭಾಷಣೆಯಿಂದ ನಾವು ಪ್ರಾರಂಭ ಮಾಡೋಣ. ನಾವು ಯದ್ಭಾವಂ ತದ್ಭವತಿ. ನಾನು ಒಳ್ಳೆ ಭಾವನೆಯಿಂದ ಅವನ ಹತ್ರ ಮಾತಾಡಿದಾಗ ಅದೇ ನನಗೆ ರಿಟರ್ನ್ ಬರುತ್ತೆ. ನಾನು ಬೇರೆ ರೀತಿ ಮಾತಾಡಿದಾಗ ಅದು ನನಗೆ ಅದೇ ರೀತಿ ರಿಟರ್ನ್ ಬರುತ್ತೆ. ಹಾಗಾಗಿ ಒಳ್ಳೆ ಭಾವನೆಯಿಂದ ಮಾತಾಡೋಣ. ಇದು ಮಾನಸಿಕವಾಗಿ ನಮ್ಮ ಬೌದ್ಧಿಕ ಪ್ರಗತಿಯನ್ನು ಪಡೆಯುವಂಥದ್ದು. ಮೂರನೇದು ಆಧ್ಯಾತ್ಮಿಕ ಪ್ರಗತಿ. ಸೊ ಈ ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ಏನು? ನಮ್ಮ ಮೈಂಡನ್ನ ನಾವು ಯೋಚನೆ ಮಾಡುವ ವಿಧಾನದ ಒಂದು ರೇಡಿಯಸ್ ಇದೆಯಲ್ಲ, ರೇಡಿಯಸ್ ಇಷ್ಟು ಮಾತ್ರ ಅಲ್ಲದೆ ಪೂರ್ತಿ ವಿಶಾಲವಾಗಿ ತಗೊಂಡು ಹೋಗುವಂತಹದ್ದು ವಿಶ್ವ ದೃಷ್ಟಿಕೋನ. ಈಗ ಮಹಾಕವಿ ಕುವೆಂಪು ಅವರು ಹೇಳ್ತಾರೆ, ಅವ್ರನ್ನ ನಾವೇನಂತ ಹೇಳ್ತೀವಿ? ಅವರು ಏನು ಯೂನಿವರ್ಸಲ್ ಮ್ಯಾನ್, ಅವರು ಮ್ಯಾನ್ ಆಫ್ ದ ಆ ರೀತಿ ಅಂತ. ಅಂದರೆ ವಿಶ್ವ ದೃಷ್ಟಿಕೋನ ಇಟ್ಕೊಂಡವ್ರು ಅವರು. ಅಂದರೆ ಅವರೊಬ್ಬರು ಮಾತ್ರ ಆಗಬೇಕು ಅಂತ ಹೇಳಿದ್ರೆ ನಾವು ಎಲ್ಲರೂ ಆಗಬೇಕು ಆ ಭಾವನೆಯಿಂದ ಅಂತ. ಸೊ ಇಲ್ಲಿ ನಮಗೆ ಪ್ರಭಾತ್ ರಂಜನ್ ಸರ್ಕಾರರು ಹೇಳ್ತಾರೆ, ಶ್ರೀ ಆನಂದಮೂರ್ತಿ ಅಂತ ಆನಂದ ಮಾರ್ಗದ ಮಹಾ ಪ್ರವರ್ತಕರು, ಆನಂದ ಮಾರ್ಗ ಗುರುಗಳು ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವನ ಮನಸ್ಸಿನ ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು. ಆ ದೃಷ್ಟಿಕೋನದ ರೇಡಿಯಸ್ಸು ಬೆಳೀತಾ ಹೋಗಬೇಕು. ಅಂದಾಗ ಈಗ ನಾನು ಮತ್ತು ಈ ವಿಶ್ವದ ದೃಷ್ಟಿಕೋನದಲ್ಲಿ ನಮ್ಮ ಒಂದು ಥಾಟ್ಸ್ ಹೇಗಿದ್ರೆ ಉತ್ತಮ ಅಂತ ಹೇಳಿದ್ರೆ, ರೀಜನಲ್ ಡೆವಲಪ್ಮೆಂಟ್ ವಿತ್ ಯೂನಿವರ್ಸಲ್ ಔಟ್ಲುಕ್ ಇದಿದ್ದಾಗ ಬಹಳ ಚೆನ್ನಾಗಿರುತ್ತೆ. ಅವಾಗ ನಮಗೆ ಯಾವುದೇ ಬೌಂಡ್ರೀಸ್ ಇರಲ್ಲ ಸರ್, ಯಾವುದು ಇರಲ್ಲ. ಒಂದು ಖುಷಿಯಾಗಿರುತ್ತೆ. ಯಾವುದೇ ದೇಶದಿಂದ ಬಂದರು, ಯಾವುದೇ ವ್ಯಕ್ತಿನ ಭೇಟಿ ಮಾಡಿದ್ವಿ, ಅವಾಗ ನಮಗೇನಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡು, ನಮ್ಮ ಒಂದು ಬಂಧು, ನಮ್ಮ ರಿಲೇಟಿವ್, ಆ ರೀತಿ ಭಾವನೆ ಬಂದ್ಬಿಡುತ್ತೆ. ಬಿಟ್ಟು ಇವ್ರು ಯಾರೋ ಫಾರಿನರು, ಅಥವಾ ಇವರು ಯಾರೋ ಬೇರೆ ಸ್ಟೇಟ್ ಅವರು, ಇವರು ಯಾರೋ ಬೇರೆ ಭಾಷೆಯವರು, ಇವರು ಬೇರೆ ಕಲರು, ಈ ಪ್ರಶ್ನೆಗಳು ಯಾವುದೂ ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಆಧ್ಯಾತ್ಮಿಕ ಸೈಕೋ ಸ್ಪಿರಿಚುವಲ್ ರೇಡಿಯಸ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್ ಸೊ ದ್ಯಾಟ್ ವಿ ಬಿಕಮ್ ಅ ಯೂನಿವರ್ಸಲ್ ಹ್ಯೂಮನ್ ಬೀಯಿಂಗ್ ಅನ್ನೋದೊಂದು ಭಾವನೆ. ಸೊ ಇದು ವಿಸ್ತಾರ ಆಯಿತು. ಎರಡನೇದು, ಇದು ಮೊದಲನೇ ಭಾಗದ ಧರ್ಮದ ಮೊದಲನೇ ಭಾಗ. ಎರಡನೇದೇನಪ್ಪ ಅಂತ ಹೇಳಿದ್ರೆ ರಸ, ಅಂದರೆ ಫ್ಲೋ. ವಿ ಹ್ಯಾವ್ ಟು ಬಿ ಇನ್ ದಿ ಫ್ಲೋ ಆಫ್ ದಿ ಗ್ರೇಟ್, ವಿತ್ ದಿ ಐಡಿಯೇಷನ್ ಆಫ್ ದ ಗ್ರೇಟ್. ನಾವು ಮನುಷ್ಯರು ಸಾಮಾನ್ಯವಾಗಿ ಭಾವಪೂರ್ಣವಾಗಿರ್ತಾರೆ, ಭಾವಾತ್ಮಕವಾಗಿರ್ತಾರೆ. ಅದರಿಂದ ಅವರು ಭಾವ ಅತೀತಕ್ಕೆ ಹೋಗಬೇಕು. ಹಾಗಾಗಿ ಅವರ ಭಾವದಲ್ಲಿ ಒಳ್ಳೆ ಚಿಂತನೆ, ಒಳ್ಳೆ ಭಾವನೆ, ಒಳ್ಳೆ ವಿಷಯ, ಒಳ್ಳೆಯಾದಂಥ ಯಾವುದೇ ಒಂದು ಅದರಲ್ಲಿ ಸಬ್ಜೆಕ್ಟ್ ಇದ್ದರೆ ಅವರು ಅದ್ರ ಬಗ್ಗೆನೇ ಸತತವಾಗಿ ಯೋಚನೆ ಮಾಡ್ತಾರೆ. ನಾವು ಯಾವಾಗ ಸತತವಾಗಿ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತೀವೋ ಅದೇ ರೀತಿ ನಾವು ಆ ವ್ಯಕ್ತಿ ಆಗ್ತೀವಿ. ಒಂದು ಮಾತಿದೆ ಗೊತ್ತಿರುವಂಥದ್ದು, ವಾಟ್ ಯು ಥಿಂಕ್ ಸೊ ಯು ಬಿಕಮ್. ಅಂದರೆ ಏನಪ್ಪ ಯೋಚನೆ ಮಾಡ್ತೀಯಾ ಅದೇ ನೀನು ಆಗ್ತೀಯಾ ಅಂತ. ಹಾಗಾಗಿ ಒಳ್ಳೆ ರೀತಿ ಯೋಚನೆ ಮಾಡು, ಒಳ್ಳೆ ರೀತಿ ಆಗ್ತೀಯಾ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ನಾವು ಯೋಚನೆ ಮಾಡುವಂಥ ವಿಧಾನ, ಆ ಭಾವಾತ್ಮಕದಲ್ಲಿ, ಆ ಭಾವಪೂರ್ಣದಲ್ಲಿ ನಾವು ಹೋಗುವಂಥ ಒಂದು ಭಾವದಿಂದ, ಭಾವಕೇಂದ್ರದಿಂದ ಭಾವ ಅತೀತಕ್ಕೆ ಹೋಗುವಂಥ ಒಂದು ಫ್ಲೋ, ಅಂದರೆ ರಸವೈಸಹ. ಸೊ ಈ ರಸದಲ್ಲಿ, ಈ ಫ್ಲೋನಲ್ಲಿ ಹೋಗುವಂಥದ್ದು ಎರಡನೇದು. ಮೂರನೇದು, ಯಾಕೆಂದರೆ ಇದು ಮಾನಸಿಕ ಪ್ರಗತಿಯಲ್ಲಿ ಹೋಗುವಂಥದ್ದು. ಹಾಗಾಗಿ ಆ ದೃಷ್ಟಿನಲ್ಲಿ ನಾವು ಹೋಗಬೇಕು. ನಾವು ಮನುಷ್ಯರು, ನಾವು ಪ್ರಾಣಿಗಳಲ್ಲ. ಏನೋ ತಿಂದು ಏನೋ ಕುಡಿದು ಎಲ್ಲೋ ಮಲಗಿಬಿಟ್ಟು ಹೇಗೋ ಜೀವನ ಆಗೋಯ್ತು, ಹೇಗೋ ಹೋಗ್ಬಿಟ್ವಿ ಅನ್ನೋದಲ್ಲ. ನಾವು ಮನುಷ್ಯರಾದಾಗ, ನಾವು ಮನುಷ್ಯರ ಜನ್ಮ ಪಡೆದಿರುವಂಥದ್ದು ಗೊತ್ತಿರೋದು ನಮಗೆ. ಬಹಳ ವಿಶೇಷವಾಗಿ, ಬಹಳ ಒಂದು ರೇರೆಸ್ಟ್ ಆಫ್ ದ ರೇರ್ ಆಪರ್ಚುನಿಟೀಸ್ ಅ ಪರ್ಸನ್ ಕ್ಯಾನ್ ಗೆಟ್ ಇನ್ ವಿತ್ ಅ ಹ್ಯೂಮನ್ ಬಾಡಿ ಅನ್ನೋ ದೃಷ್ಟಿ ನಮ್ಗೆ ಗೊತ್ತಿರೋದ್ರಿಂದ ನಾವು ಈ ರೀತಿ ಈ ಭಾವದ ದೃಷ್ಟಿಯಲ್ಲಿ ಬರಬೇಕಾದಂಥದ್ದು. ಮೊದಲನೇದು ವಿಸ್ತಾರ, ಮೊದಲನೇದು ವಿಸ್ತಾರ, ಎರಡನೇದು ರಸ, ಮೂರನೇದು ಸೇವಾ. ಅಂದರೆ ಸರ್ವಿಸ್ ಅನ್ನೋದು ಎರಡು ರೀತಿ. ಒಂದು ಆಂತರಿಕ ಸೇವೆ, ಎರಡನೇದು ಬಾಹ್ಯ ಸೇವೆ. ಆಂತರಿಕ ಸೇವೆ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಧ್ಯಾನದಲ್ಲಿ ಕುಳಿತೀವಿ, 1 ನಿಮಿಷ ಧ್ಯಾನ ಮಾಡೋದು, 1 ನಿಮಿಷ ಭಾವದಿಂದ ಭಾವ ಅತೀತಕ್ಕೆ ನಮ್ಮ ಜರ್ನಿ, ನಮ್ಮ ಪ್ರಯಾಣವನ್ನು ಬೆಳೆಸೋದು. ಈಗ ನೋಡಿ, ನಾನು ಇಲ್ಲಿಂದ ಅಮೆರಿಕ ಪ್ರಯಾಣ ಮಾಡ್ಬೋದು, ಚಂದ್ರಮಂಡಲಕ್ಕೆ ಹೋಗ್ಬೋದು, ಬಹುಶಃ
ಮಂಗಳ ಗ್ರಹದ ಮೇಲೆ ಹೋಗ್ಬೋದು, ಕಷ್ಟನೇ, ಸುಲಭ ಅಂತಲ್ಲ. ಆದರೆ ಕುಳಿತಿರೋ ಜಾಗದಲ್ಲಿ ನನ್ನ ಭಾವವನ್ನು ಎಲ್ಲಿಂದ, ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರಕ್ಕೆ ತಗೊಂಡು ಹೋಗುವಂಥದ್ದು ಇದೆಯಲ್ಲ, ಇದು ಆಂತರಿಕ ನಿಜವಾದ ಪ್ರಯಾಣ. ಈ ಪ್ರಯಾಣದಲ್ಲಿ ನಾವು ಸಹಸ್ರಾರ ಚಕ್ರಕ್ಕೆ ತಲುಪಿ ಗುರುಚಕ್ರದಲ್ಲಿ ನಾವು ನಿಮಗ್ನರಾದಾಗ ನಾವೇನಂತ ಹೇಳ್ತೀವಿ, ಸುಖಂ ಅನಂತಂ ಆನಂದಂ. ಆ ಆನಂದದಲ್ಲಿ, ದಿ ಬ್ಲಿಸ್, ಆ ಆನಂದದಲ್ಲಿ ನಾವು ಎಷ್ಟು ಚೆನ್ನಾಗಿರ್ತೀವಿ, ಎಷ್ಟು ಆನಂದವಾಗಿರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಭಾಷೆ ಇಲ್ಲ, ಯಾವುದೇ ವ್ಯಕ್ತ ಮಾಡುವಂತಹ ಯಾವುದೇ ಒಂದು ಲ್ಯಾಂಗ್ವೇಜ್ ಇಲ್ಲ. ಅದು ಅವನು ಅಥವಾ ಅವಳು ಅನುಭವಿಸಿದಾಗ ಮಾತ್ರ, ಆನಂದ ಪಡೆದಾಗ ಮಾತ್ರನೇ ಅವರಿಗೆ ಆ ಒಂದು ಅನುಭೂತಿ ಸಿಗತ್ತೆ. ಹಾಗಾಗಿ ಇದು ಯಾವುದು, ಮೂರನೇದು ಮೊದಲನೇದು ಹೇಳಿದ್ವಿ ಯಾವುದು, ವಿಸ್ತಾರ, ಎರಡನೇದು ರಸ, ಮೂರನೇದು ಸೇವಾ. ಇದು ಆಂತರಿಕ ಸೇವೆ. ಈ ಬಹಿರಂಗ ಸೇವೆ, ಬಾಹ್ಯ ಸೇವೆ ಅಂತ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹೊರಗಡೆ ಇರುವ ಪ್ರತಿಯೊಂದೂ ಸಹ ಬಹಿರಂಗ, ಪ್ರತಿಯೊಂದೂ ಬಾಹ್ಯ ವಸ್ತುಗಳೇ ಅಥವಾ ವ್ಯಕ್ತಿಗಳು ಅಥವಾ ಪ್ರಪಂಚ. ಇದಕ್ಕೆ ನಾನು ಮಾಡುವಂತಹ ಸೇವೆ, ನನ್ನ ಕರ್ತವ್ಯ ಏನು, ನಾನು ಏನು ಮಾಡಬೇಕು ಅನ್ನೋದು ಇಲ್ಲಿ ಬರುವಂಥ ಪಾಯಿಂಟು. ಇಲ್ಲಿ ಹೊರಗಿನ ಸೇವೆ ಅಂದರೆ ಏನು, ನಾನು ಯಾವುದೋ ಒಂದು ಗೌರ್ಮೆಂಟಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ, ನಾನು ಅಲ್ಲಿ ಸೇವೆ ಮಾಡ್ತೀನಿ, ನನಗೆ ಇಲ್ಲಿ ಹಣ ಸಂಬಳ ಬರುತ್ತೆ, ಹಾಗಾಗಿ ಅದು ಸೇವೆ, ಗೌರ್ಮೆಂಟ್ ಸರ್ವಿಸ್ ಅಂತ. ಅದು ಸೇವೆ ಅಂತ ಅಷ್ಟು ನಿಜವಾದ ರೂಪದಲ್ಲಿ ಆಗಲ್ಲ. ಯಾಕೆಂದರೆ ನಾನು ಮಾಡಿದ ಕೆಲಸಕ್ಕೆ ನನಗೆ ಸಂಬಳ ಬಂದ್ಬಿಡ್ತು, ಸೊ ಇಟ್ಸ್ ಎ ಕೈಂಡ್ ಆಫ್ ಬಿಸ್ನೆಸ್. ನಾನು ಯಾರಿಗೂ ಏನೋ ಕೊಟ್ಟೆ, ಅವ್ರು ನನಗೆ ರಿಟರ್ನ್ ಆಗಿ ಏನೋ ಒಂದಷ್ಟು ಕೊಟ್ಟರು, ಕಮ್ಮಿನೇ ಕೊಟ್ಟಿರ್ಬೋದು, ಜಾಸ್ತಿನೇ ಕೊಟ್ಟಿರ್ಬೋದು, ಬಟ್ ದೇ ಹ್ಯಾವ್ ಆಲ್ರೆಡಿ ಗಿವನ್ ಮೀ ಬ್ಯಾಕ್. ಹಾಗಾಗಿ ಅದು ಪೂರ್ತಿ ಸೇವೆ ಆಗಲ್ಲ. ಸೇವೆ ಅಂದರೆ ಯೂನಿಲ್ಯಾಟರಲ್ ಗಿವಿಂಗ್, ಯೂನಿಲ್ಯಾಟರಲ್ ಸರ್ವಿಸ್. ಅಂದರೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ನಾನು ನನ್ನ ಕಡೆಯಿಂದ ಮಾಡುವಂಥದ್ದು, ಇದು ಸೇವೆ. ಈ ಸೇವೆನಲ್ಲಿ ಒಂದು 3-4 ಥರ ಸೇವೆಗಳು ಬರುತ್ತೆ. ಒಂದು ಏನು, ಇದನ್ನು ಸೇವೆನ ಯಜ್ಞ ಅಂತ ಹೇಳ್ಬೋದು. ಯಜ್ಞ ಅಂದರೆ ಹೋಮ ಹವನಗಳಲ್ಲಿ ತುಪ್ಪ ಹಾಕಿ ಹಾಕಿ ಮಾಡುವಂಥದ್ದು ಯಜ್ಞ ಅಂತ ಒಂದು ದೃಷ್ಟಿ ಇದ್ದರೆ, ನಿಜವಾದ ಯಜ್ಞ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನನ್ನನ್ನು ನಾನು ಅಳವಡಿಸಿಕೊಂಡು ಬೇರೆಯವರ ಒಂದು ಹಿತಕ್ಕೆ ಮಾಡುವಂತಹ ಒಂದು ತ್ಯಾಗದ ಮನೋಭಾವದಿಂದ ಮಾಡುವಂಥ ಒಂದು ಸೇವೆ, ನಿಸ್ವಾರ್ಥ ಸೇವೆ. ಇದರಲ್ಲಿ ನಿರುತಿ ಯಜ್ಞ ಅಂದರೆ ಶಾರೀರಿಕವಾಗಿ ಶರೀರಕ್ಕೆ ಒಬ್ಬ ವ್ಯಕ್ತಿಗೆ ಒಂದು ಮಾಡುವಂಥ ಒಂದು ಸೇವೆ. ಮತ್ತು ವೈಶ್ಯೋಚಿತ ಅಂದರೆ ನಿವೃತ್ತಿ ಸೇವೆ. ವೈಶ್ಯೋಚಿತ ಸೇವೆ ಅಂದರೆ ಯಾರಿಗೋ ಒಂದಷ್ಟು ಹಣ ಬೇಕಾಗ್ತದೆ, ತುಂಬ ಹಣ ಕೊಟ್ಟು ಕಳ್ಕೊಳ್ಳೋಂಥದ್ದನ್ನು ಆ ರೀತಿ ಹೇಳ್ತಿಲ್ಲ. ಅವರಿಗೆ ತುಂಬ ಅವಶ್ಯಕತೆ ಇದೆ, ಅವತ್ತಿಗೆ ಒಂದು ಊಟಕ್ಕಿಲ್ಲ, ಅಥವಾ ಏನೋ ಒಂದು ತುಂಬ ತೊಂದರೆ, ಮೆಡಿಕಲ್ ರಿಕ್ವೈರ್ಮೆಂಟ್ಗೆ ಏನೋ ಒಂದು ಅವಶ್ಯಕತೆ ಇದೆ, ಏನೋ ಒಂದಷ್ಟು ಸ್ವಲ್ಪ ಅವ್ರಿಗೆ ನೀವು ಬಂದು ಡೈರೆಕ್ಟಾಗಿ ಸೇವೆ ಮಾಡಿದ್ರಿ, ನೀವು ನಿಮ್ಮ ಕೈಯಿಂದ ನೀವೇ ಅವ್ರಿಗೆ ಒಂದು ಮೆಡಿಸಿನ್ ತೆಗೆಸ್ಕೊಟ್ರಿ, ಇದಾಯಿತು. ಅದೇ ರೀತಿ ಶೂದ್ರೋಚಿತ ಸೇವೆ. ಶೂದ್ರೋಚಿತ ಸೇವೆ ಅಂತ ಹೇಳಿದ್ರೆ ಶೂದ್ರರಿಗೆ ಅಂತಲ್ಲ, ಶೂದ್ರ ಅಂತ ಯಾರೂ ಇಲ್ಲ, ಇದು ಮನಸ್ಸಿನ ಒಂದು ಕಲರು, ಮೆಂಟಲ್ ಕಲರು. ಇದು ವಿಪ್ರೋಚಿತ, ಶೂದ್ರೋಚಿತ, ಕ್ಷತ್ರಿಯೋಚಿತ, ವೈಶ್ಯೋಚಿತ ಅಂತ ಹೇಳ್ತೀವಲ್ಲ, ಇದು ಅವರಿಗೆ ಬೇಕಾದ ರೀತಿ ಉಚಿತವಾಗಿ ಮಾಡುವಂಥದ್ದು. ಅಂದರೆ ಆ ದೃಷ್ಟಿಯಲ್ಲಿ ಮಾಡುವಂಥದ್ದು ಬಿಟ್ಟು ನಾವು ವೈಶ್ಯರಿಗೆ ಮಾಡಿದ್ವಿ, ಅವರೊಂದು ಜಾತಿ, ಶೂದ್ರರಿಗೆ ಮಾಡಿದ್ವಿ, ಅವರೊಂದು ಜಾತಿ ಅನ್ನೋ ಭಾವನೆ ಇಲ್ಲವೇ ಇಲ್ಲ. ದೀಸ್ ಆರ್ ಆಲ್ ಮೆಂಟಲ್ ಕಲರ್ಸ್. ನಾವು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಭಗವಾನ್ ಕೃಷ್ಣ ಹೇಳ್ತಾನೆ ಏನು, ಚಾತುರ್ವರ್ಣಂ ಮಯಾ ಸೃಷ್ಟ್ಯಂ ಗುಣ ಕರ್ಮ ವಿಭಾಗಶಃ. ಅಂದರೆ ಈ ಚಾತುರ್ವರ್ಣಗಳು ಅವರ ಗುಣಕರ್ಮಗಳ ಮೇಲೆ ನಾನು ವಿಂಗಡಣೆ ಮಾಡಿದ್ದೀನಿ ಅಂತ. ಅಂದರೆ ಇವರು ಕ್ಷತ್ರಿಯರು, ಇವರು ವೈಶ್ಯರು, ಶೂದ್ರಂತ್ರ ಇಲ್ಲ, ಅವರು ಮಾಡುವ ಕೆಲಸಗಳ ಮೇಲೆ, ಅವರಿಗೆ ಮಾಡುವ ಕರ್ಮಗಳ ಮೇಲೆ, ಅವರ ಮನಸ್ಸಿನ ಭಾವನೆಗಳ ಮೇಲೆ, ಅವರ ಮನಸ್ಸಿನ ಅಭಿವ್ಯಕ್ತಿತ್ವಗಳ ಮೇಲೆ ಅದು ವಿಂಗಡಣೆ ಆಗತ್ತೆ. ಹಾಗೆ ನೋಡಿದಾಗ ಒಬ್ಬ ವ್ಯಕ್ತಿ, ನನ್ನಲ್ಲಿ ಶೂದ್ರೋಚಿತ ಸೇವೆ ಮಾಡುವಂಥ ಲಕ್ಷಣ ಇರುತ್ತೆ, ಕ್ಷತ್ರಿಯೋಚಿತ ಸೇವೆ ಮಾಡುವಂಥ ಲಕ್ಷಣ ಇರುತ್ತೆ, ವೈಶ್ಯೋಚಿತ ಸೇವೆ ಮಾಡುವಂತಹ ಲಕ್ಷಣ ಸಹ ಇರುತ್ತೆ, ಮತ್ತು ವಿಪ್ರೋಚಿತ ಸೇವಾ ಮಾಡುವಂತಹ ಲಕ್ಷಣ ಕೂಡ ಇರುತ್ತೆ ಇಲ್ವಾ? ನಮಗೆ ಗೊತ್ತಿದೆ. ನೀವೇ ಒಂದೊಂದು ಸಲ ಯಾರಿಗೂ ಒಂದಷ್ಟು ಇಂಟೆಲೆಕ್ಚುವಲ್ ಥಾಟ್ಸ್, ಏನೋ ಒಂದು ಒಳ್ಳೆ ಬುದ್ಧಿ ಹೇಳಿರ್ತೀರ, ಅದು ಇಂಟೆಲೆಕ್ಚುವಲ್ ಸರ್ವಿಸ್. ನೀವೇ ಒಬ್ಬರು ವಯಸ್ಸಾದವರು ಇರ್ತಾರೆ, ಒಂದು ಬ್ಯಾಗ್ ತೊಗೊಂಡು ಹೋಗ್ತಿರ್ತಾರೆ, ಕಷ್ಟಪಡ್ತಿರ್ತಾರೆ, ನೀವು ಅಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ನೀವು ಈ ಕಡೆ ರೋಡಿಂದ ಆ ಕಡೆ ರೋಡಿಗೆ ತಲುಪ್ತೀರಾ. ಇದು ಒಂಥರ ಸೇವೆ. ಏನು, ಇದು ಶೂದ್ರೋಚಿತ ಸೇವೆ ಆಯಿತು.
ಅದೇ ರೀತಿ ಯಾರಿಗೋ ಒಂದಷ್ಟು ಆರ್ಥಿಕವಾಗಿ ಒಂದು ಮಗುವಿಗೆ, ಒಂದು ಸ್ಟೂಡೆಂಟ್ಗೆ, ಬಡ ಒಂದು ಸ್ಟೂಡೆಂಟ್ಗೆ, ಒಂದು ಪೂರ್ ಸ್ಟೂಡೆಂಟ್ಗೆ, ಒಂದು ಎಜುಕೇಷನ್ಗೆ, ವಿದ್ಯೆಗೆ ಅಂತ ಒಂದಷ್ಟು ಸಪೋರ್ಟ್ ಮಾಡ್ತಾರೆ, ಒಂದು ಹೆಲ್ಪ್ ಮಾಡ್ತೀರಾ, ಅದು ವೈಶ್ಯೋಚಿತ ಸೇವೆ ಆಯಿತು. ಯಾರೊಬ್ಬರು ಹೆದರ್ತಾರೆ, ಭಯದಲ್ಲಿರ್ತಾರೆ, ಭಯಭೀತಿಯಾಗಿರ್ತಾರೆ, ಅವರಿಗೆ ಒಂದಷ್ಟು ರಕ್ಷಣೆ ಕೊಡಬೇಕು ಅಂತ ಟೈಮಲ್ಲಿ ನೀವು ಅವ್ರಿಗೂ ನಾನು ಇದ್ದೀನಿ, ನೀವೇನು ಬರಿ ಮಾಡಬೇಡಿ, ಹೆದರಬೇಡಿ, ನಾನು ನಿಮ್ಮ ಜೊತೆ ನಿಂತಿದ್ದೀನಿ ಅಂತೇಳಿ ಸಪೋರ್ಟ್ ಮಾಡ್ತೀರಾ, ಇದು ಕ್ಷತ್ರಿಯೋಚಿತ ಸೇವೆ ಆಯಿತು. ಹಾಗಾಗಿ ಈ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇದೆಯಾ ಇಲ್ವಾ? ಇದೆ. ಈ ರೀತಿ ನಮ್ಮಲ್ಲೇ ನಾವು ಯಾವುದೇ ಜಾತಿ ಮತ ಭೇದ ಭಾವಗಳಿಲ್ಲದೆ ನಾವು ಆ ಒಂದು ಪ್ರವೃತ್ತಿಯಿಂದ, ಆ ಮನೋಭಾವದಿಂದ ಮಾಡುವಂಥ ಸೇವೆನ ಇದು ಸೇವಾ, ಇದು ಬಾಹ್ಯ ಸೇವೆ. ಹಾಗಾಗಿ ಈಗ ನಾವು ತಗೊಂಡಾಗ ಮಾನವ ಧರ್ಮ ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡು ಹೋದಾಗ ಭಗವತ ಧರ್ಮ. ಭಗವತ ಧರ್ಮ ಅಂತ ಹೇಳಿದೆ ಅಂದರೆ ಏನು? ಅವಾಗ ನಾನು ಹೇಳಿದ ಹಾಗೆ ಬೃಹದೇಶನ ಪ್ರಣಿಧಾನಂಚ ಧರ್ಮ ತಸ್ಮಾತ್ ಧರ್ಮ ಸದಾ ಕಾರ್ಯ. ತಸ್ಮಾತ್ ಧರ್ಮ, ಈ ಧರ್ಮದ, ಈ ಒಳ್ಳೆ ನಾನು ಮತ್ತು ಸಮಾಜ, ಇದರ ಒಬ್ಬರ ಹಿತದ ದೃಷ್ಟಿಯಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಸಹ ಧರ್ಮ ಕಾರ್ಯವಾಗುತ್ತೆ. ಬರೀ ನಾವು ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ ಅಂತ ಹೇಳಿ ಯಾರೂ ಒಬ್ಬರು ಜೊತೆಗೆ ಇಲ್ಲದೀರ, ಜಗಳ ಆಡದಿರ, ನಾವು ಎಲ್ಲರೂ ಸುಖವಾಗಿ ಸಂತೋಷವಾಗಿ ಒಂದು ಒಳ್ಳೆಯ ಸಾಮರಸ್ಯದಿಂದ ನಾವು ಬದುಕೋದಕ್ಕೆ, ನಾವು ನಮ್ಮ ಗುರು ಹಿರಿಯರು, ನಮ್ಮ ಭಾರತ ದೇಶದ ಒಂದು ಇತಿಹಾಸ ನೋಡಿದಾಗ, ನಮ್ಮ ಒಂದು ಸನಾತನ ಧರ್ಮ, ನಮ್ಮ ಭಗವತ್ ಧರ್ಮ ನೋಡಿದಾಗ ಎಲ್ಲ ಲಕ್ಷಣಗಳು ನಮಗೆ ಸಿಗುವಂಥದ್ದು. ಹಾಗಾಗಿ ಧರ್ಮ ಅಂದರೆ ನಿಜವಾದ ದೃಷ್ಟಿನಲ್ಲಿ ನಾನು ಮತ್ತು ಈ ವಿಶ್ವ, ಇದರ ನನ್ನ ಕರ್ತವ್ಯ ಏನು, ವಿಶ್ವದ ಕಡೆ, ವಿಶ್ವ ನನಗೆ ಏನು ಕೊಡ್ತಿದೆ, ನಾನು ವಿಶ್ವಕ್ಕೆ ಏನು ಕೊಡ್ತಿದ್ದೀನಿ, ನಾನು ಈ ಸಮಾಜಕ್ಕೆ ಏನು ಕೊಡ್ತಿದ್ದೀನಿ, ನಾನು ನನ್ನ ಪ್ರತಿಯೊಬ್ಬ ಅಣ್ಣ ತಂಗಿ ಅಕ್ಕ ತಮ್ಮ ತಾಯಿ ತಂದೆ ಪ್ರತಿಯೊಬ್ಬರು ಅವರ ಕಡೆ ನನ್ನ ಕರ್ತವ್ಯ ಏನು ಅಂತ ಭಾವನೆಯಿಂದ ಮಾಡೋಣ. ಮತ್ತು ಇನ್ನೂ ಸಾಕಷ್ಟು ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಂಥ ಇನ್ನೂ ಬಹಳಷ್ಟು ಇದನ್ನು ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೂ ಬಹಳ ಸಂತೋಷ ಆಗುತ್ತೆ. ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.